ಸರ್ ನೋಡ್ತಾ ಇರ್ಬೋದು ನೀವು, ಇದು ಬಂದು ನಿಮಗೆ 9 ವರ್ಷದ ಮರ ಓಕೆ ಫಸಲ್ ಕೊಡ್ತಾ ಇರೋದು. ಇದು ಅವರೇಜ್ ನಿಮ್ಗೊಂದು ನೋಡ್ತಾ ಇರೋದು ಕಣ್ಣೆದ್ರಿಗೆ ಒಂದು 200 kg ಕೊಡ್ತಾ ಇದೆ. ಓಕೆ ಸೊ ಕಾನ್ಸೆಪ್ಟ್ ನಾವು ಮಿನಿಮಮ್ ಅಂದ್ರೆ ಅರೌಂಡ್ ಒಂದು 100 ರೂಪಾಯಿಗೆ ಸೆಲ್ ಮಾಡಿರೋಣ. ಅರೌಂಡ್ ಒಂದು ಮರದಿಂದ ಒಂದು 20,000 ರೂಪಾಯಿ ಆದೈತಿ ಸರ್. ಓಕೆ ಎಷ್ಟಿಗೆ ಸೇಲ್ ಮಾಡಿದಿರಾ ಸರ್ ಈಗ? ಸರ್ ಈ ಸಲ ಒಂದು 120 ರೂಪಾಯಿ 140 ರೂಪಾಯಿ ಅವರೇಜ್ ಅನ್ನು ಕೊಡ್ತಾ ಇದೀವಿ. ಓಕೆ ನೀವೇ ಬೇಕರಿಗೆ ತಗೊಂಡು ನಾವೇ ಬೇಕರಿಗೆಲ್ಲ ಸೇಲ್ ಮಾಡ್ತಾ ಇದೀವಿ. ಇಲ್ಲ ಡೈರೆಕ್ಟ್ ನಾವು ಕಾಂಟ್ಯಾಕ್ಟರೇ ಬಂದ್ರೆ ಬಂದು ತಗೊಂಡೋದ್ರೆ ಎಷ್ಟು ಕೊಡ್ತಾರೆ? ಅವ್ರೇನಾದ್ರು ಬಂದು ತಗೊಂಡ್ರೆ ಮಿನಿಮಮ್ ಅವ್ರ ಕಮಿಷನ್ ಇರುತ್ತೆ. ಅವರೇಜ್ ಆಗಿ ಅವರೇ ಬಂದು ಕಟಾವ್ ಮಾಡ್ಕೊಂಡು ಟನ್ನೇಜ್ ಲೆಕ್ಕದಲ್ಲಿ ತಗೊಂಡೋಗ್ತಾರೆ. ಅಂದಾಜು ಒಂದು ಏನು ಅಂದಾಜು ಮಿನಿಮಮ್ ಅಂದ್ರೆ 100 ರೂಪಾಯಿ 100 ರೂಪಾಯಿ 120 ರೂಪಾಯಿ ತಗೊಂಡೋಗ್ತಾರೆ. ಓಕೆ ಈ ವರ್ಷ ಈ ಮರದಿಂದ ಎಷ್ಟು ಕೆಜಿ ಎಕ್ಸ್ಪೆಕ್ಟ್ ಮಾಡಿದಿರಾ ಸರ್? ಸರ್ ಈ ಮರದಿಂದ ನಮ್ಗೆ ಮಿನಿಮಮ್ ಅಂದ್ರೆ ಒಂದು 200 kg ಟಾರ್ಗೆಟ್ ಇದೆ. ನೋಡ್ತಾ ಇರ್ಬೋದು ಮಿನಿಮಮ್ ಇದು 300 ಇಂದ 400 ಗ್ರಾಮ್ ಬರ್ತಾ ಇದೆ. ಇನ್ನು ಅವರೇಜ್ ಇನ್ನೂ ಒಂದು ತಿಂಗಳು ಹಾರ್ವೆಸ್ಟ್ ಟೈಮ್ ಬೇಕು ಸರ್ ಇದನ್ನು. ಓಕೆ ಮಿನಿಮಮ್ ಅಂದ್ರೆ 800 ಗ್ರಾಮ್ ಅಂತ ಬಂದೇ ಬರುತ್ತೆ ನಮ್ದೇ ತಲೆ. ಓಕೆ ಒಟ್ನಲ್ಲಿ ಒಂದು 200 ಕೆಜಿ ಲೆಕ್ಕ ಇಟ್ಕೋಬಹುದು. 200 kg ಲೆಕ್ಕ ಇಟ್ಕೊಳ್ಬೇಕು ಸರ್ ನಾವು. 200 ಕೆಜಿ ಅಂದ್ರೆ ಒಂದು 100 ರೂಪಾಯಿ ಅಂದ್ರೂ ಕೂಡ ಈ ಮರದ ಒಂದು ಆದಾಯ ಅಂದ್ರೆ 20,000 ರೂಪಾಯಿ ವರ್ಷಕ್ಕೆ 20,000 ರೂಪಾಯಿ ಆದಾಯ. ವರ್ಷಕ್ಕೆ 20,000. ಸೊ ಕನಿಷ್ಠ ಪಕ್ಷ ಅಷ್ಟು ಹೋಗಿಲ್ಲ ಅಂದ್ರೆ 10,000 ಅಂತೂ ಒಂದು ಮರ ಕನಿಷ್ಠ ಒಂದು ಮಿನಿಮಮ್ ಅಂದ್ರೆ ಒಂದು 50 ರೂಪಾಯಿ ಕೊಟ್ಟರು 10,000 ರೂಪಾಯಿ ಲಾಭ ಆಯ್ತು. 10,000 ಲಾಭ. ಸೊ ನಾವು ಒಂದು 100 ಮರ ಹಾಕೊಂಡ್ರು ಕೂಡ 100 ಮರ ಅದೇ ಮಾಡ್ಬೋದು ಆರಾಮ್ಸೆ ಮಾಡ್ಬೋದು. ನೀವು ಲಾಸ್ಟ್ ಇಯರ್ ಎಷ್ಟು ಬಂದಿದ್ದು ಸರ್ ಈ ಮರದಿಂದ? ಲಾಸ್ಟ್ ಇಯರ್ ನಮ್ಗೊಂದು 100 kg ಇಂದ ಬಂದಿದೆ ಸರ್. ಇದು ಯಾವ ತಳಿ ಸರ್? ಸರ್ ಇದು ಬಂದು ಗ್ರೀನ್ ಬಲ್ಬ್ ತಳಿ. ಗ್ರೀನ್ ಬಲ್ಬ್ ತಳಿ ಇಲ್ಲಿ ನೋಡ್ಬೋದು ಬಲ್ಬ್ ಶೇಪ್ ಅಲ್ಲಿ ಇರುತ್ತೆ. ಸೊ ಇದು ಬಂದು ಬಲ್ಬ್ ತಳಿ ಬರ್ತದೆ.